ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ್ಮ. ನಾನು ಹೋದ ವೀಡಿಯೋನಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, 70 ಸೆಂಟಿಮೀಟರ್ ಬಟ್ಟೆನಲ್ಲಿ ನಾನು ಯಾವ ರೀತಿ ಕಟ್ಟಿಂಗ್ನ ಮಾಡೋದು ತೋರ್ಸೋಕ್ಕಾಗಲಿಲ್ಲ, ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ ಬಟ್ಟೆನ ಅಡ್ಜಸ್ಟ್ ಮಾಡಿ ಅಂತ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನನಗೆ ಡಬಲ್ ಲೇಯರಲ್ಲಿ ಉಕ್ಸ್ ಪಟ್ಟಿಗೆ ಬಟ್ಟೆ ಹಾಕಬೇಕಲ್ವ, ಹಂಗಾಗಿ ಅದನ್ನು ಸಿಂಗಲ್ ಲೇಯರಲ್ಲಿದ್ದನ್ನು ಡಬಲ್ ಲೇಯರಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನೋಡಿ, ನಮಗೆ ಉಕ್ಸ್ ಪಟ್ಟಿಗೆ ಈ ಥರ ಜಾಯಿನ್ನ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಗೂ ಕೂಡ ಜಾಯಿನ್ನ ಮಾಡ್ತಾಯಿದ್ದೀನಿ. ವಿಡಿಯೋ ಲೆಂತಿ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿರಲಿ ನಾನು ಎಕ್ಸ್ಪ್ಲೈನ್ನ ಮಾಡ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಗೊತ್ತಾಗ್ತಾ ಇದೆ ಅಲ್ವ ನಿಮಗೆ ನಾನು ಎಲ್ಲೆಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ ಅಂತ. ನೀವು ಈ ಥರ ಕಡಿಮೆ ಬಟ್ಟೆ ಇದ್ದಾಗ ಯಾವ ರೀತಿಯಾಗಿ ಸ್ಟಿಚ್ನ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋ ನಾನು ತೋರಿಸ್ಕೊಟ್ಟಿದ್ದೀನಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಾನು ಹೇಳಿದ್ದೀನಿ, ಎಲ್ಲೆಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ ಬಟ್ಟೆಗಳನ್ನ ಅಂತ. ಇಲ್ಲಿ ನಾನು ಕ್ರಾಸ್ ಪಟ್ಟಿನ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನನಗೆ ಆರ್ಮೋಹಲ್ ಕಟ್ ಮಾಡಿದ್ದೀನಲ್ಲ, ಅದರದ್ದು ಲೈನಿಂಗ್ ಬಟ್ಟೆನ ನಾನು ಇದೇ ಥರ ಯಾಕೆ ಅಂದರೆ ನನಗೆ ಇದು ಶಾರ್ಟೇಜ್ ಆಗಿರೋದ್ರಿಂದ ಲೈನಿಂಗು ಸ್ವಲ್ಪ ಶಾರ್ಟೇಜ್, ಬಟ್ಟೆ ಇನ್ನೂ ಶಾರ್ಟೇಜ್ ಅಂತ ಹೇಳ್ಬೋದಿತ್ತು. ಹಾಗಾಗಿ ಸ್ವಲ್ಪ ಗ್ರಿಪ್ಪಿಗಿರಲಿ ಅಂದ್ಬಿಟ್ಟು ಸ್ವಲ್ಪ ಇರೋದನ್ನ ಒಳಗಡೆ ಬರೋ ಥರ ಫೋಲ್ಡ್ನ ಮಾಡಿ ನಾನು ಕ್ರಾಸ್ ಪಟ್ಟಿ ಕೂಡ ನಾನು ಇಲ್ಲಿ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಎರಡೂ ಕೂಡ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಫಾಸ್ಟ್ ಮೋಷನಲ್ಲೇ ಇಟ್ಟಿದ್ದೀನಿ ವೀಡಿಯೋನ, ಯಾಕೆ ಅಂದರೆ ನಿಮಗೂ ಬೋರ್ ಆಗ್ಬೋದಲ್ವ. ಹಾಗಾಗಿ ಆದಷ್ಟು ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ. ಆದಷ್ಟು ಲೈಕ್ನ ಮಾಡಿ ಫ್ರೆಂಡ್ಸ್. ನೀವು ಯಾರು ಜಾಸ್ತಿ ಲೈಕೇ ಮಾಡಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ನಮಗೂ ಒಂದು ಖುಷಿ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ. ಹಾಗಾಗಿ ಇವಾಗ ನೋಡಿ ನಾನು ಕ್ರಾಸ್ ಪಟ್ಟಿಗೆ 3 ಲೇಯರ್ನು ಸೇರಿಸ್ಕೊಂಡು ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಅದು ಗ್ರಿಪ್ಪಾಗಿ ಕರೆಕ್ಟಾಗಿ ಕೂರುತ್ತೆ. ಹಾಗಾಗಿ ಈಗ ಕ್ರಾಸ್ ಪಟ್ಟಿ ಕೂಡ ರೆಡಿ ಆಯಿತು. ಬೇಗ ಬೇಗ ಅದನ್ನೆಲ್ಲ ಎಕ್ಸ್ಟ್ರಾಸ್ ಎಲ್ಲ ಟ್ರಿಮ್ನ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಮತ್ತು ಇವಾಗ ನೋಡಿ ಎಕ್ಸ್ಟ್ರಾಸ್ ಇದೆಯಲ್ವಾ, ಎಕ್ಸ್ಟ್ರಾಸ್ ಎಲ್ಲ ನಾನು ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ ನಾವು ನೀಟಾಗಿ ಕ್ರಾಸ್ ಪಟ್ಟಿ ಯಾವ ಥರ ಬರುತ್ತೆ ಆ ಥರಕ್ಕೆ ಶೇಪಿಗೆ ಕಟ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಂಗಾಗಿ ನಾನು ಕಟ್ನ ಮಾಡ್ಕೊಂಡಿದ್ದೀನಿ. 2 ಲೇಯರ್ ಇಟ್ಕೊಂಡು ಕಟ್ನ ಮಾಡ್ಕೊಂಡಿದ್ದೀನಿ ಎರಡೂ ಸೈಡ್ದ. ಇವಾಗ ನಾನಿಲ್ಲಿ ಸ್ಲೀವ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸಿಗೆ ಇಲ್ಲಿ ನೋಡಿ ಬಟ್ಟೆ ಶಾರ್ಟೇಜ್, ಪ್ರತಿಯೊಂದು ಶಾರ್ಟೇಜ್ ಅಂದರೆ ಸ್ಲೀವ್ಸಿಗೆ ಲೈನಿಂಗಿಗೆ ನಾವು ಜಾಯಿನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ನಮಗೆ ಇದು ಬಂದ್ಬಿಟ್ಟು 46 ಸೈಜು ಫ್ರೆಂಡ್ಸ್. ಇದು 46 ಸೈಜ್ ಬಾಡಿ ಫಿಟ್ಟಿಂಗ್ ಸೈಜು. ಹಂಗಾಗಿ ನಮಗೆ ಲೆಂತ್ ಬೇಕೇ ಬೇಕಾಗುತ್ತೆ ಸ್ಲೀವ್ಸಿಗೆ. ಹಾಗಾಗಿ ನಾನು ಆ ಕಡೆ ಈ ಕಡೆ ಜಾಯಿನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ ಜಾಯಿನ್ನ ಮಾಡಿಕೊಂಡು ಸ್ಲೀವ್ಸ್ನ ನಾನು ಫಸ್ಟಿಗೆ ಕಟ್ಟಿಂಗ್ನ ಮಾಡ್ಕೊಂಡಿಲ್ಲ. ಇಲ್ಲಿ ಬಂದುಬಿಟ್ಟು ಶಾರ್ಟ್ ಸ್ಲೀವ್ಸ್ 6 ಇಂಚ್ ನಾನು ತೊಗೊಂಡಿದ್ದೀನಿ. 6 ಇಂಚ್ ಶಾರ್ಟ್ ಸ್ಲೀವ್ಸ್ ತೊಗೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ನಾನು ಬಾಡಿ ಫಿಟ್ಟಿಂಗ್ಗೆ 1.5 ಇಂಚ್ ಕಡಿಮೆ ಮಾಡಿದ್ದೀನಿ. ನಾನಿಲ್ಲಿ ನೋಡಿ 3.5 ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆಯಿಂದ 2.5 ಇಂಚ್ ತೊಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಲೆಂತಿಯಾಗಿ ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲೂ ಕೂಡ ಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಸ್ಲೀವ್ 10.5 ಇಂಚ್ ಇದೆ ಬಂದುಬಿಟ್ಟು ಅವ್ರದ್ದು ಸ್ಲೀವ್ ರೌಂಡು. 10 ಇಂಚ್ ಇದೆ ಸ್ಲೀವ್ ರೌಂಡು. ಹಂಗಾಗಿ 10 ಇಂಚನ್ನೇ ತೊಗೋತಾ ಇದ್ದೀನಿ. 1.5 ಇಂಚು ಇಲ್ಲಿ ಕಡಿಮೆ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಯಾಕೆ 1.5 ಇಂಚಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ನಿಮಗೆ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋ ಬರುತ್ತೆ, ಅದನ್ನು ಆದಷ್ಟು ಅಬ್ಸರ್ವ್ನ ಮಾಡಿ. ನೀವು ಬಿಗಿನರ್ಸ್ಗಳಾಗಿದ್ದರೆ ಆ ಥರದವೆಲ್ಲ ಪಾಯಿಂಟ್ಸ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ನೀವು ಆದಷ್ಟು ನೀವು ಆ ಥರದ್ದೆಲ್ಲ ನೀವು ತುಂಬಾ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ಫಿಟ್ಟಿಂಗ್ದು ಬಂದುಬಿಟ್ಟು 8 ಇಂಚ್ ಇದೆ ಸ್ಲೀವ್ಸ್ದು. ಹಂಗಾಗಿ ಕರೆಕ್ಟಾಗಿ ನಾನಿಲ್ಲಿ ಸ್ಲೀವ್ಸ್ನ ಶೇಪ್ನ ಹಾಕ್ಕೊಂಡಿದ್ದೀನಿ. ಈಗ ಫ್ರಂಟ್ ಶೇಪ್ನು ಕೂಡ ಹಾಕ್ಕೋಬೇಕಾಗತ್ತೆ. ಇದು ಸ್ವಲ್ಪ ಲೆಂತಿಯಾಗಿರೋದ್ರಿಂದ, ಅಂದರೆ ಸ್ಲೀವ್ ಲೆಂತಾಗಿರೋದ್ರಿಂದ ಸ್ಲೀವ್ ಶೇಪು ಕೂಡ ಅಷ್ಟೇ ಲೆಂತಿಯಾಗಿ ಬರುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಎಕ್ಸ್ಟ್ರಾ ಬಂದಿರೋದೆಲ್ಲ ಟ್ರಿಮ್ನ ಮಾಡಿಕೊಂಡು ಕರೆಕ್ಟಾಗಿ ಟ್ರಿಮ್ ಮಾಡ್ಕೋಬೇಕು. ಒಂದೊಂದ್ಸಲ ಅಪ್ ಆ್ಯಂಡ್ ಡೌನ್ ಬರುತ್ತೆ, ಅದನ್ನು ಕೂಡ ನೀಟಾಗಿ ಟ್ರಿಮ್ನ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ಲೀವ್ಸ್ನ ಕರೆಕ್ಟಾಗಿ ನಾನು ಟ್ರಿಮ್ನ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಇದನ್ನೇ ಸೈಡಿಗೆ ಇನ್ನೂ ಸ್ವಲ್ಪ ಬೇಕು ನನಗೆ. ಇಷ್ಟೇ ನಾನು ಸಾಕಾಗುತ್ತೆ ಅಂದ್ಕೊಂಡೆ, ಬಟ್ ನಾನು ಇನ್ನೂ ಸ್ವಲ್ಪ ಜಾಯಿನ್ನ ಮಾಡ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟ್ ಶೇಪ್ನು ಕೂಡ ಕಟ್ ಮಾಡಿಕೊಂಡೆ. ಅಲ್ಲಿಗೆ ಫ್ರಂಟ್ ಶೇಪಿಗೆ ಒಂದು ನ್ಯಾಚ್ನ ಹಾಕ್ಕೊಂಡಿದ್ದೀನಿ. ಈ ಕಡೆ ನಾನು ಬಟ್ಟೆನ ಕೊಟ್ಕೋಬೇಕು, ಹಂಗಾಗಿ ಅಷ್ಟಕ್ಕೆ ನಾನು ಬಟ್ಟೆ ಕೊಟ್ಕೋಬೇಕು. ತುಂಬಾ ಈ ಥರ ಬಟ್ಟೆ ಶಾರ್ಟೇಜ್ ಇದ್ದಾಗ ಈ ಥರ ಪ್ರಾಬ್ಲಮ್ಗಳಾಗ್ತವೆ ಫ್ರೆಂಡ್ಸ್. ನೋಡಿ ಇವಾಗ ಬಟ್ಟೆ ಕೊಟ್ಕೊಂಡು ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಎರಡೂ ಸೈಡು ನಾನು
ಮೇನ್ ಫ್ಯಾಬ್ರಿಕ್ ಅಂದರೆ ಸ್ಯಾರಿ ಬ್ಲೌಸ್ ಪೀಸನ್ನು ಕೂಡ ನಾನು ಕಟ್ ಮಾಡಿ ಜಾಯಿನ್ನ ಮಾಡ್ಕೊಂಡಿದ್ದೀನಿ ಆ ಕಡೆ ಈ ಕಡೆ. ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅಂದರೆ ಟೈಮು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಫ್ರೆಂಡ್ಸ್. ಟೈಮಂತೂ ಸೇವ್ ಆಗಲ್ಲ, ಸಖತ್ತು ಟೈಮ್ ಹಿಡಿಯುತ್ತೆ. ಇವು ಆ ಕಡೆ ಈಗ ಜಾಯಿನ್ನ ಮಾಡಿಕೊಂಡು ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ನಾವು ಕಸ್ಟಮರ್ನ ಕಳ್ಕೊಬಾರ್ದಲ್ವ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಥರ ಸ್ಟಿಚ್ ಮಾಡಿಕೊಡ್ಲೇಬೇಕಾಗುತ್ತೆ. ಅವರಂತಾರೆ ಇವಾಗ ಚೆನ್ನಾಗಿರೋದಾದರೆ, ಜಾಸ್ತಿ ಬ್ಲೌಸ್ ಪೀಸ್ ಇರೋದಾದರೆ ಹೊಲ್ಕೊಡ್ತೀರಾ, ಈ ಥರದ್ದಾದರೆ ನಾವು ಬೇರೆಯವ್ರ ಹತ್ರ ಕೊಡೋಕ್ಕಾಗುತ್ತಾ ನಿಮ್ಮನ್ನು ಬಿಟ್ಟು ಅಂತ ಕೇಳ್ತಾರೆ. ಹಂಗಾಗಿ ನಾವು ಕಡಿಮೆ ಕೊಟ್ಟಾಗಲೂ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ, ಜಾಸ್ತಿ ಕೊಟ್ಟಾಗಲೂ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ. ಏನು ಮಾಡೋಂಗಿರಲ್ಲ. ಒಂದೊಂದ್ಸಲ ಬಟ್ಟೆ ಜಾಸ್ತಿ ಇದ್ದಾಗ ನಮಗೆ ಈಸಿ ಆಗುತ್ತೆ, ಸೊ ಬಟ್ಟೆ ಕಡಿಮೆ ಇದ್ದಾಗ ನಮಗೆ ಕಷ್ಟ ಆಗುತ್ತೆ. ಎರಡೂ ಸಮಾನವಾಗಿ, ಈಗ ಸಿಹಿ ಕಹಿ ಎರಡು ಸಮಾನವಾಗಿ ತೊಗೋಬೇಕು ಅಂದಾಗ ಇದು ಹಂಗೆ ಆಗುತ್ತೆ. ಸಿಹಿ ಕಹಿ ಎರಡು ಸಮಾನವಾಗಿ ತೊಗೊಳ್ಳೇಬೇಕು. ಬಟ್ಟೆ ಶಾರ್ಟೇಜ್ ಇದ್ದಾಗ ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಬಟ್ಟೆ ಅಲ್ಲ ಜಾಸ್ತಿ ಇದ್ದಾಗ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಬಟ್ಟೆ ಕಡಿಮೆ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಳೇಬೇಕಾಗುತ್ತೆ. ಹಂಗಾಗಿ ನಾನು ಅದು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬಂತು ಬ್ಲೌಸು ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಬ್ಲೌಸು. ಅದು ಪಾಚಿ ಗ್ರೀನ್ ಆಗಿರೋದ್ರಿಂದ ಸಖತ್ತು ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಅವರು ಕೂಡ ತುಂಬಾ ಇಷ್ಟಪಟ್ಟರು ಕಸ್ಟಮರು, ಚೆನ್ನಾಗಿ ಹೊಲ್ದಿದ್ದೀರಾ ಅಂತ ಇಷ್ಟಪಟ್ಟರು. ಇದಕ್ಕೆ ಸುಮ್ಮನೆ ಲೇಸ್ನಲ್ಲಿ ಡಿಸೈನ್ನ ಮಾಡಿದ್ದೀನಿ, ಅದನ್ನು ಕೂಡ ಮುಂದೆ ತೋರಿಸಿದ್ದೀನಿ ನೋಡಿ. ಅವರು ತುಂಬ ಲೇಸ್ಗಳನ್ನ ತುಂಬ ಇಷ್ಟಪಡ್ತಾರೆ, ಟ್ಯಾಗು ಮತ್ತು ಲೇಸ್ನ ತುಂಬಾ ಇಷ್ಟಪಡ್ತಾರೆ. ಅವರು ಹೇಳಿದರು ನನಗೆ ಯಾವುದೂ ಪ್ಲೇನಾಗಿ ಹೊಲಿಬೇಡ, ಎಲ್ಲದಕ್ಕೂ ನನಗೆ ಲೈನಿಂಗ್ ಅಂದರೆ ಟ್ಯಾಗ್ ಹಾಕಬೇಕು, ಟ್ಯಾಗಿಗೆ ಬಂಚ್ಗಳು ಡಿಸೈನ್ ಬಂಚ್ ಹಾಕಬೇಕು ಅಂತ ಎಲ್ಲ ಹೇಳಿದರು. ಅಂದರೆ ಅಮೌಂಟ್ ಕೊಡ್ತಾರೆ, ಕೊಡ್ದಂಗೆ ಏನಿಲ್ಲ ಫ್ರೆಂಡ್ಸ್, ಅಮೌಂಟ್ ಕೊಡ್ತಾರೆ. ಇದು ಬ್ಯಾಕ್ ಪಾರ್ಟ್ನ ನಾನು ರೆಡಿನ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟು ರೆಡಿ ಮಾಡಿಕೊಂಡು ಆಮೇಲೆ ನಾನು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೋತೀನಿ. ತುಂಬ 1 ಅವರಲ್ಲೆಲ್ಲ ಸ್ಟಿಚ್ ಮಾಡೋಗುತ್ತೆ ಫ್ರೆಂಡ್ಸ್ ಲೈನಿಂಗ್ ಬ್ಲೌಸು. ಇವಾಗ ನೋಡಿ ನಾನು ಕರೆಕ್ಟಾಗಿ ಕಿನಾರಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ತೋರಿಸಿ ಕರೆಕ್ಟಾಗಿ ನಾನು ಇಲ್ಲಿ ಕಿನಾರಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೀವು ಯಾವ ಶೇಪಿಗೆ ನೀವು ತೊಗೊಂಡಿರ್ತೀರ ಬ್ಲೌಸ್ನ ಆ ಶೇಪಿಗೆ ನೀವು ಹಾಕ್ಕೋಬೇಕಾಗುತ್ತೆ. ನಾನು ಇವತ್ತು ಒಂದು ಬ್ಲೌಸ್ ಇವ್ರದ್ದೇ ಒಂದು 5-6 ಬ್ಲೌಸ್ ಇದೆ ಫ್ರೆಂಡ್ಸ್. ನೋಡೋಣ ಎಲ್ಲ ನಾನು ಸ್ಟಿಚ್ ಮಾಡಿದ್ಮೇಲೆ ನಾನು ಯಾವ್ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ಒಂದು ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ. ಆಲ್ರೆಡಿ ಈಗ 6 ಹೇಳಿದೆ ಫ್ರೆಂಡ್ಸ್. ಎಲ್ಲ ನಾನು ನಿಮ್ಗೆ ಹತ್ರ ಶೇರ್ ಮಾಡ್ಕೋತೀನಿ ಒಂದು ವೀಡಿಯೋನಲ್ಲಿ. ಯಾವ ಥರ ಬ್ಲೌಸ್ನ ನಾನು ಹೊಲ್ದಿದ್ದೀನಿ, ಅವ್ರ ಲೇಸಲ್ಲಿ ಯಾವ್ಯಾವ ಥರ ಡಿಸೈನ್ನ ನಾನು ಮಾಡಿದ್ದೀನಿ ಅನ್ನೋದನ್ನ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊತೀನಿ. ಫ್ರೆಂಡ್ಸ್, ಆದಷ್ಟು ವೀಡಿಯೋಗೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ. ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ನನ್ನ ವೀಡಿಯೋ ನಿಮಗೆ ಅನುಕೂಲ ಆಗ್ತಾಯಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕಳಿಸಿ, ಅವ್ರಿಗೂ ನೋಡಿ ವೀಡಿಯೋನ ಖುಷಿ ಪಡ್ತಾರೆ ಅನ್ನಂಗಿದ್ರೆ ಅಲ್ವಾ. ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನಂಗಿದ್ರೆ ಯಾಕೆ ಕಳಿಸ್ಬಾರ್ದು. ಈ ಥರ ಒಂದು ಹೆಲ್ಪ್ ಮಾಡಿ ಫ್ರೆಂಡ್ಸ್ ಆದಷ್ಟು. ಇವಾಗ ನೋಡಿ ಎಕ್ಸ್ಟ್ರಾ ಬಂದಿದೆಯಲ್ಲ ಬಟ್ಟೆ, ಅದನ್ನು ನಾನು ನೀಟಾಗಿ ಟ್ರಿಮ್ನ ಮಾಡ್ಕೊತಾ ಇದ್ದೀನಿ. ಟ್ರಿಮ್ನ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ಎಕ್ಸ್ಟ್ರಾ ಒಟ್ಟು ಅದೆಲ್ಲ ತೆಗೆದುಬಿಡಬೇಕು ನೀಟಾಗಿ. ಇವಾಗ ನೋಡಿ ಈ ಥರ ನಿಮಗೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ನಾನು ಇಲ್ಲಿಗೊಂದು ಸ್ಟಿಚ್ ಅಂದರೆ ಕೆಳಗಡೆ ನಾನು ಪಲ್ಟಾಯಿಸಿದ್ನಲ್ವ ಅಲ್ಲಿಗೆ ಒಂದು ಗ್ರಿಪ್ಪಾಗಿರಲಿ ಅಂದ್ಬಿಟ್ಟು, ಅಂದರೆ ಇದೊಂಥರ ಬಟ್ಟೆ ತುಂಬ ಜಾರ್ತಾ ಇತ್ತು, ಹಂಗಾಗಿ ಇರಲಿ ಅಂದ್ಬಿಟ್ಟು ನನ್ನ ಹತ್ರ ಸ್ಟಿಚ್ ಹಾಕಲ್ಲ, ಈ ಬ್ಲೌಸಿಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿಯಾದ ಎಮ್ಮಿಂಗ್ ಅಥವಾ ಇದು ಬಟ್ಟೆನೆಲ್ಲ ಕೊಟ್ಟು ಎಮ್ಮಿಂಗ್ ಮಾಡೋದು ಆ ಥರ ಯಾವುದು ಮಾಡ್ತಾ ಇಲ್ಲ. ಇವಾಗ ನೋಡಿ ನಾನು ಈಗ ಫ್ರಂಟ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಫ್ರಂಟ್ ಬ್ಯಾಕ್ ಈಗ ಸ್ಲೀವ್ಸ್ ಆಯಿತು, ಬ್ಯಾಕ್ ಆಯಿತು. ಇವಾಗ ಫ್ರಂಟ ರೆಡಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಬಟ್ಟೆ ಎಲ್ಲರೂ ಒಂಚೂರು ಶಾರ್ಟೇಜ್ ಇದ್ದರೆ ಸ್ವಲ್ಪ ಹೆಂಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ, ಓಕೆನಾ. ನಾನಿಲ್ಲಿ ಫಸ್ಟಿಗೆ ಈ ಥರ ಸ್ಟಿಚ್ ಹಾಕ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಕರೆಕ್ಟಾಗಿ ನಾನು ಆಲ್ರೆಡಿ ಔಟ್ಲೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನಾನು ಏನು ಗೊತ್ತಾ, ಸೆಂಟ್ರಲ್ಲಿ ಒಂದೊಂದ್ಸಲ ವೀಡಿಯೋ ಆಫ್ ಮಾಡಿಬಿಡ್ತೀನಿ, ಆನೇ ಮಾಡಿರಲ್ಲ. ಈ ಥರ ಕೆಲಸ ಬೇರೆ ಮಾಡಿಬಿಡ್ತೀನಿ ನಾನು. ಆಮೇಲೆ ವೀಡಿಯೋ ಆನೇ ಆಗಿಲ್ವಲ್ಲ ಅಂತ ನಾನು ಆವಾಗ ಆನ್ ಮಾಡ್ಕೋಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಪಲ್ಟಾಯಿಸಿದ್ದೀನಿ ನಾನು. ಬ್ಯಾಕ್ ಪಲ್ಟಾಯಿಸಿದ್ನಲ್ವ, ಹಾಗೆ ಫ್ರಂಟು ಕೂಡ ಪಲ್ಟಾಯಿಸಿ ಈ ಥರ ಔಟ್ಲೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ.
ಇವಾಗ ನಾನು ಡಾಟ್ಸ್ ಹಿಡಿತಾ ಇದ್ದೀನಿ. ನಿಮ್ಮ ಶೋಲ್ಡರ್ನ ಸೆಂಟರ್ ಮಾಡಿಕೊಂಡು ನೀವು ಡಾಟ್ಸ್ನ ಹಿಡಿಬೇಕಾಗುತ್ತೆ. ಇದನ್ನು ಅವ್ರದ್ದು ಬಿಗ್ ಸೈಜ್ ಆಗಿರೋದ್ರಿಂದ 1.5 ಇಂಚಷ್ಟು ನಾನು ಡಾಟ್ಸ್ನ ಹಿಡಿತೀನಿ. ಇವಾಗ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ಅದನ್ನು ಡಾಟ್ಸ್ ಹಿಡಿಯೋದು. ಹಾಗಾಗಿ ಅದು ಮೇನ್ ಡಾಟ್ಸ್ ಒಂದು. ಮತ್ತು ಇದು ನಾನು 3 ಡಾಟ್ಸ್ ಅಷ್ಟೇ ಹಿಡಿಯೋದು, 4 ಡಾಟ್ಸ್ ಬರೋಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋದು. ನಾನು 4 ಡಾಟ್ ಇಡಲ್ಲ ಯಾರಿಗೂ, 3 ಡಾಟೇ ಇರೋದು. ಹಂಗಾಗಿ ಇವಾಗ ನೋಡಿ ಕ್ರಾಸ್ ಪಟ್ಟಿನ ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ರಾಸ್ ಪಟ್ಟಿ ಸ್ಟಿಚ್ ಮಾಡಿ ಆಮೇಲೆ ಹುಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ಕ್ರಾಸ್ ಪಟ್ಟಿನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ನೀವು ಬೇಕಾದರೆ ಇದು 2 ರೀತಿಯಾಗಿ ನೀವು ಸ್ಟಿಚ್ ಮಾಡ್ಬೋದು. ನಿಮ್ಮ ಹತ್ರ ಓವರ್ಲಾಕ್ ಮಿಷನ್ ಇದೆ ಅಂದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ನೀವು 3 ಲೇಯರನ್ನು ಇಟ್ಟು ಸ್ಟಿಚ್ ಮಾಡಿ ಆಮೇಲೆ ಅದಕ್ಕೆ ಓವರ್ಲಾಕಲ್ಲಿ ಫಿನಿಶಿಂಗ್ ಕೊಟ್ಟರು ಅದು ಒಂಥರ ಚೆನ್ನಾಗಿರುತ್ತೆ. ನಾನು ನೋಡೋಣ ಆದರೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ, ಅಂದರೆ ನೆಕ್ಸ್ಟ್ ಬೇರೆದಾಗ್ತೀನಿ. ಒಟ್ಟು ಬರ್ತಾ ಇರ್ತೇವೆ ಫ್ರೆಂಡ್ಸ್ ವೀಡಿಯೋ ರಿಲೇಟಾಗಿ, ಟೈಲರಿಂಗ್ ರಿಲೇಟೆಡಾಗಿ ನಾನು ಇನ್ನು ವೀಡಿಯೋಸ್ ಹಾಕ್ತಾನೇ ಇರ್ತೀನಿ. ನೀವು ನೋಡದೆ ಹೋಗಿ ನಾನಂತೂ ಇನ್ನು ಬೇಜಾರೇ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಆದಷ್ಟು ಒಟ್ಟು ಅನುಕೂಲ ಆಗೋರ್ಗಂತೂ ಅನುಕೂಲ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾವಾಗಾರು ಒಂದು ದಿವಸ ಕ್ಲಿಕ್ ಆಗ್ಬೋದು ವೀಡಿಯೋ, ಅದು ಒಂದು ಭರವಸೆ ಇಟ್ಕೊಂಡು ನಾನು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ನೋಡೋಣ, ದೇವರು ಅನ್ನೋದಿದ್ದರೆ ಯಾವ ಥರ ಒಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾನಲ್ವ, ಕಷ್ಟಪಟ್ಟರೆ ತಾನೇ ಸುಖ. ಇವಾಗ ನೋಡಿ ಇದನ್ನು ಹಂಗೆ ಜಾಯಿನ್ನ ಮಾಡ್ಕೊಂಡಿದ್ದೆ. ಇದೆ ನೋಡಿ ಸಿಂಗಲ್ ಲೇಯರ್ ಇತ್ತು, ಡಬಲ್ ಲೇಯರ್ ಮಾಡೋಕ್ಕೆ ತುಂಬ ಚಿಕ್ಕದಾಗ್ತಿತ್ತು. ಹಂಗಾಗಿ ಈಗ ಇಲ್ಲಿ ನಾನು ಹುಕ್ಸ್ ಪಟ್ಟಿನೂ ಕೂಡ ನಾನು ಅಟ್ಯಾಚ್ನ ಮಾಡ್ತಾಯಿದ್ದೀನಿ. ಇವಾಗ ಅಟ್ಯಾಚ್ ಮಾಡಿಕೊಂಡು ಸ್ವಲ್ಪ ಅಲ್ಲೂ ಕೂಡ ನೀವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ 2 ಸೈಡು. ಆಮೇಲೆ ಕಿನಾರಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಕೆಲವೊಬ್ಬರು ಸಿಂಗಲ್ ಫೋಲ್ಡಲ್ಲಿ ಮಾಡ್ತಾರೆ ಫ್ರೆಂಡ್ಸ್, ನನಗೆ ಸಿಂಗಲ್ ಫೋಲ್ಡಲ್ಲಿ ಮಾಡಲ್ಲ. ನಾನು ಯಾವಾಗಲೂ ಇದೇ ಥರ ಮಾಡೋದು. ನಮಗೆ ಯಾವ ರೀತಿಯಾಗಿ ಟೈಲರಿಂಗಲ್ಲಿ ಫಸ್ಟಿಂದ ಟ್ರೈನಿಂಗ್ ಕೊಟ್ಟಿರ್ತಾರೆ ಅದ್ರ ಮೇಲೂ ನಾವು ಡಿಪೆಂಡ್ ಆಗ್ತೀವಿ. ನಾನು ಫಸ್ಟಿಂದನೂ ಇದೇ ಥರ ನಾನು ಹುಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದು. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಥ್ರೆಡ್ಗಳೆಲ್ಲ ಇರ್ತಾವಲ್ಲ, ಎಕ್ಸ್ಟ್ರಾ ಥ್ರೆಡ್ಗಳು ಅವೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಒಂದು ಪಾಟ್ಸ್ ಒಂದು ಕಡೆ ರೆಡಿ ಆಯಿತು. ಈಗ ಇನ್ನೊಂದು ಕಡೆಯೂ ಕೂಡ ಹಂಗೆ ರೆಡಿನ ಮಾಡ್ಕೊಂಬರೋಣ. ನೋಡಿ ಈಗ 2 ಕಡೆ ರೆಡಿ ಆಯಿತು. ಇವಾಗ 2 ಕಡೆ ಈವನ್ನಾಗಿ ನೋಡಿ ಎಲ್ಲೂ ಕೂಡ ಒಂದು ಚೂರು ಅಪ್ ಆ್ಯಂಡ್ ಡೌನ್ ಬಂದಿಲ್ಲ, ಆ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಲೇಸಲ್ಲಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ತುಂಬ ನಿಮಗೆ ಇಷ್ಟ ಆಗಿದೆ ವಿಡಿಯೋ ಅಂತ ಅಂದ್ಕೊತೀನಿ. ಚೆನ್ನಾಗಿತ್ತು ಫ್ರೆಂಡ್ಸ್, ಲೇಸಲ್ಲಿ ಮಾಡಿದ್ರೂ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಇವಾಗ ನಾನು ಶೋಲ್ಡರ್ ಜಾಯಿನ್ನ ಮಾಡಿಕೊಂಡು ಆಮೇಲೆ ನಾನು ಲೇಸಲ್ಲಿ ಡಿಸೈನ್ನ ಮಾಡ್ತೀನಿ. ಇವಾಗ ಈ ಥರ ಶೋಲ್ಡರ್ ಜಾಯಿನ್ ಮಾಡಿ ಓವರ್ಲಾಕ್ ಮಾಡ್ಕೊಳ್ಳೋಕ್ಕಾದರೆ ಓವರ್ಲಾಕ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಓವರ್ಲಾಕ್ ಮಾಡೋದೇ ಮರೆತುಬಿಟ್ಟಿದ್ದೆ, ಬಟ್ ಇದಕ್ಕೊಂದಕ್ಕೆ ಓವರ್ಲಾಕ್ ಮಾಡಿಲ್ಲ. ನಾನು ಆಲ್ಮೋಸ್ಟ್ ಶೋಲ್ಡರ್ಗೂ ಕೂಡ ಓವರ್ಲಾಕ್ನ ಮಾಡ್ತೀನಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಓವರ್ಲಾಕ್ನ ಮಾಡ್ತೀನಿ. ನಾನು ಇದಕ್ಕೆ ಓವರ್ಲಾಕ್ ಮಾಡಿಲ್ಲ. ಹಂಗಾಗಿ ಇವಾಗ ಅದು ಲೇಸಲ್ಲಿ ಈ ಥರ ಸಿಂಪಲ್ ಲೇಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ನೋಡಿ ಇವಾಗ ಯಾವ ಥರ ನಾನು ಡಿಸೈನ್ನ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ನಾನು ಒಂದು ಸೈಡ್ ಲೇಸ್ ಹಾಕಲ್ಲ ಫ್ರೆಂಡ್ಸ್, ಇನ್ನೊಂದು ಸೈಡ್ ಮಾತ್ರ ಲೇಸ್ ಹಾಕ್ತೀನಿ. ಹಂಗಾಗಿ ಇವಾಗ ನೋಡಿ ಈ ಥರ ಲೇಸ್ನ ನೀವು ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಏನು ನೆಕ್ಕು ನೀವು ಯಾವ ನೆಕ್ಕು, ರೌಂಡ್ ನೆಕ್ಕು, ಸ್ಕ್ವಯರ್ ನೆಕ್ಕು, ಯಾವ ನೆಕ್ ತೆಗ್ದಿದ್ದೀರಾ ಆ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ಈ ಥರ ನೀವು ಎಡ್ಜ್ ಮೇಲೆ ಇಟ್ಟು ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಫ್ರಂಟಿಗೆ ಮಾತ್ರ ಹಾಕ್ತೀನಿ ನಾನು, ಬ್ಯಾಕ್ ಸೈಡ್ ಅಂದರೆ ಫ್ರಂಟಿಗೆ ಬರುತ್ತಲ್ಲ ರೈಟ್ ಸೈಡು ಅಲ್ಲಿಗೆ ಆ ಕಡೆ ಫ್ರಂಟ್ ಪಾರ್ಟಿಗೆ ಹಾಕ್ತೀನಿ. ಈ ಕಡೆ ಲೆಫ್ಟ್ ಸೈಡಿಗೆ ಬರೋ ಫ್ರಂಟ್ ಪಾರ್ಟಿಗೆ ನಾನು ಹಾಕಲ್ಲ ಲೇಸು, ಅದು ಮುಚ್ಕೊಳ್ಳುತ್ತೆ ಅಂದ್ಬಿಟ್ಟು ಹಂಗೆ ಹಾಕಲ್ಲ ನಾನು. ಈ ಥರ ರಫ್ನ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟಿಗೆ ಮಾತ್ರ 1 ಲೇಯರೇ, ಬ್ಯಾಕಿಗೆ ನಾನು 2 ಲೇಯರ್ ಹಾಕ್ತೀನಿ. ಇವಾಗ ನೋಡಿ ನಾನು ಇದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಕೂಡ ಸ್ಟಿಚ್ನ ಹಾಕ್ಕೊಂಬರ್ತೀನಿ. ಆವಾಗ ತುಂಬ ಗ್ರಿಪ್ಪಾಗಿ ಕೂರುತ್ತೆ, ಫ್ಲಾಟಾಗಿ ಕೂರುತ್ತೆ. ಹಂಗಾಗಿ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ. ಗೊತ್ತಾಗ್ತಾ ಇದೆ ನಿಮಗಲ್ವಾ ಯಾವ ಥರ ಸ್ಟಿಚ್ನ ಹಾಕ್ತಾಯಿದ್ದೀನಿ ಅಂತ. ಒಂದು ಈ ಕಡೆ ಎಡ್ಜಿಗೆ ಹಾಕಿದ್ದೀನಿ, ಇನ್ನೊಂದು ಆ ಕಡೆ ಎಡ್ಜಿಗೆ ಹಾಕ್ಕೊಬರ್ತೀನಿ. ಆದಷ್ಟು ಎಂಡಿಂಗ್ಗಳಲ್ಲಿ ಒಂದೊಂದು ಸ್ವಲ್ಪ ರಫ್ನ ಮಾಡ್ಕೊಳ್ಳಿ, ಆವಾಗ ನಿಮಗೆ ಎಲ್ಲೂ ಕೂಡ ಅದು ಬಿಚ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ ಈ ಥರ. ಇದು ನಾನು ಫುಲ್ಲು ರೌಂಡ್ ಶೇಪ್ ಇಟ್ಟಿಲ್ಲ, ಫುಲ್ಲು ಬಾಕ್ಸ್ ಶೇಪನ್ನು ಕೂಡ ಇಟ್ಟಿಲ್ಲ. ಇವಾಗ ನೋಡಿ ನಾನು ಒಂದು ಮಾರ್ಕ್ ಹಾಕೋತೀನಿ ಯಾವ ಥರ ಅಂತ ನಿಮಗೆ ತೋರಿಸ್ತಾ ಇದ್ದೀನಲ್ವ.
ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಡಿಸೈನ್ನ ಮಾಡ್ಕೊತೀನಿ, ಬಾಕ್ಸ್ ಟೈಪ್ ಡಿಸೈನ್ ಅಷ್ಟೇ. ಇದು ಫ್ರಂಟ್ನ ಮಾಡಿಕೊಂಡು ಈ ಥರ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಮಾರ್ಕು, ಆ ಮಾರ್ಕಿಗೆ ಈ ಥರ ಬಾಕ್ಸ್ ಥರ ಮಾಡಿಕೊಂಡು ಮತ್ತು ಈ ಥರ ಸ್ಟಿಚ್ನ ಮಾಡ್ಕೊತ ಹೋಗ್ತೀನಿ. ಬನ್ನಿ ಇವಾಗ ತೋರಿಸ್ತೀನಿ ನಾನು ನಿಮಗೆ. ಹಂಗಾಗಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಫ್ರೆಂಡ್ಸ್. ನಾನು ಡಿಸೈನ್ ಸಪ್ರೇಟ್ ಮಾಡೋಕ್ಕಾಗಲ್ಲ, ಹಂಗಾಗಿ ಡಿಸೈನು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಇದು ಬಿಗಿನರ್ಸ್ಗಳಾದರೆ ನೀವು ಈ ಥರದ್ದೆಲ್ಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನೀವು ಈ ಥರದ್ದೆಲ್ಲ ಟ್ರೈ ಮಾಡಿದ್ರೆ ನಿಮಗೆ ಒಳ್ಳೊಳ್ಳೆ ಫಿನಿಶಿಂಗ್ ನೆಕ್ಸ್ಟ್ ಈ ಥರ ಡಿಸೈನ್ಗಳೆಲ್ಲ ಮಾಡ್ತಾ ಹೋದಾಗ ನೀವು ಪ್ಯಾಚ್ ವರ್ಕು ಡಿಸೈನ್ ಮಾಡ್ತಿರಲ್ಲ, ಅವಾಗ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟು ನೀವು ಬಿಗಿನರ್ಸ್ಗಳಾಗಿದ್ದರೆ ಈ ಡಿಸೈನ್ಗಳೆಲ್ಲ ನೀವು ಟ್ರೈನ ಮಾಡಿ, ಆಯಿತಾ. ಕರೆಕ್ಟಾಗಿ ಆ ಮೂಲೆಗಳಲ್ಲಿ ಶೇಪ್ ಬರ್ತಾವಲ್ಲ, ಆ ಶೇಪ್ಗಳನ್ನ ನೀಟಾಗಿ ಕೂರಿಸ್ಕೋಬೇಕಾಗುತ್ತೆ ನೀವು. ಕೆಲವೊಂದು ಈ ಥರ ಫೋಲ್ಡ್ ಮಾಡ್ಕೊಳಂಗಿರಲ್ಲ, ಕೆಲವೊಂದು ಫೋಲ್ಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೀವು ಲೇಸ್ ಮೇಲೂ ತುಂಬಾ ಡಿಪೆಂಡ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಅದು ಯಾವ ಥರ ಇರುತ್ತೆ ಅದ್ರ ಮೇಲೆ ನೀವು ಫಿನಿಶಿಂಗ್ನ ಕೊಡಬೇಕಾಗುತ್ತೆ ಚೆನ್ನಾಗಿ. ಮತ್ತು ಈ ಬ್ಲೌಸ್ದು ಲುಕ್ಕು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಹಂಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ, ಡಬಲ್ ಲೇಯರಲ್ಲಿ ಬರೀ ಬ್ಯಾಕಿಗೆ ಮಾತ್ರ ಕೊಟ್ಟಿದ್ದೀನಿ, ಫ್ರಂಟಿಗೆ ಕೊಟ್ಟಿಲ್ಲ. ಅದು ಬ್ಯಾಕಿಗೆ ಚೆನ್ನಾಗಿ ಕಾಣೋದು, ಫ್ರಂಟಿಗೆ ಅಷ್ಟು ಚೆನ್ನಾಗಿ ಬರಲ್ಲ. ಹಂಗಾಗಿ ಈ ಥರ ನೀವು ಡಬಲ್ ಇನ್ನೊಂದು ಅದಾವಾಗಲೇ ಹೇಳಿದ್ನಲ್ಲ, ಒಂದು ಆ ಎಡ್ಜಿಗೆ ಒಂದು ಈ ಎಡ್ಜಿಗೆ ಸ್ಟಿಚ್ ಹಾಕ್ಕೊಬಂದರೆ ತುಂಬ ಚೆನ್ನಾಗಿ ಕೂರುತ್ತೆ. ಹಾಗಾಗಿ ಆಮೇಲೆ ನೆಕ್ಸ್ಟ್ ಇದು ಡಿಸೈನ್ ಎಲ್ಲ ಆದಮೇಲೆ ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡಿ ಫಿಟ್ಟಿಂಗ್ ಹಿಡಿದ್ರೆ ಬ್ಲೌಸು ಸ್ಟಿಚ್ ಆಯಿತು ಫ್ರೆಂಡ್ಸ್. ನೋಡಿದ್ರಾ ಎಷ್ಟು ಈಸಿಯಾಗಿ ನಾನು ಸ್ಟಿಚ್ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಂತ. ಇನ್ನೂ ಸ್ಲೀವ್ ಸ್ಟಿಚ್ ಮಾಡಿಲ್ಲ, ಬಟ್ ಮಾಡ್ತೀನಿ. ಆದರೆ ನಿಮಗೆ ನೋಡುವಾಗ ಇಷ್ಟು ಈಸಿನಾ ಅಂತ ಅನ್ಬೋದು. ಹೌದು, ಅಷ್ಟೇ ಈಸಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಹಂಗಾಗಿಯೇ ನಾನು ಒಂದೊಂದು ವೀಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳೋದು. ನೀವು ಲೈಕ್ ಮಾಡಿದ್ರೆ ತಾನೇ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಲ್ವಂತ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ಥರ ನೀವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡಿ ಅದಕ್ಕೆ ನಾನು ಓವರ್ಲಾಕೆಲ್ಲ ಮಾಡಿ ಫಿನಿಶಿಂಗ್ನ ಮಾಡ್ಕೊಬಿಡ್ತೀನಿ. ನೋಡಿ ಒಂದು ಸ್ಲೀವ್ಸ್ ಅಟ್ಯಾಚಿಂಗ್ ತೋರಿಸ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಒಂದು 1/2 ಇಂಚ್ ಗ್ಯಾಪಿಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಲ್ವಾ. ಆ ಸ್ಲೀವ್ಸ್ ಅಟ್ಯಾಚಿಗೆ ಒಂದು 1/2 ಇಂಚ್ ಗ್ಯಾಪಿಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಒಂದು ಲೇಯರ್ ಸ್ಟಿಚ್ ಹಾಕಬೇಡಿ, 2 ಲೇಯರ್ ಸ್ಟಿಚ್ ಹಾಕಿ. ಆವಾಗ ಒಂದು ಸ್ಟಿಚ್ ಓಪನ್ ಆದರೂ ಬಟ್ ಇನ್ನೊಂದು ಸ್ಟಿಚ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಗಟ್ಟಿಯಾಗಿ ಕೂರುತ್ತೆ. ಹಂಗಾಗಿ ನೀವು ಡಬಲ್ ಲೇಯರ್ ಸ್ಟಿಚ್ನ ಹಾಕೋಬೇಕಾಗುತ್ತೆ. ಈಗ ಮತ್ತೆ ಇನ್ನೊಂದು ಇದನ್ನೇ ಹೇಳಿದ್ದು ನಾನು, ಡಬಲ್ ಲೇಯರ್ ಸ್ಟಿಚ್ ಹಾಕ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಆಗುತ್ತೆ ಅಂತ. ಇದು ಹಾಕ್ಬಿಟ್ಟು ನಾನು ನೀಟಾಗಿ 2 ಸೈಡು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಮತ್ತೆ ಅದಕ್ಕೆ ನೀಟಾಗಿ ಫಿನಿಶಿಂಗ್ ಮಾಡ್ಕೊಬರ್ಬೇಕು ಓವರ್ಲಾಕ್ ಮಿಷನಲ್ಲಿ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸ್ಲೀವ್ಸ್ಗೂ ಕೂಡ ಒಂದು ಲೇಯರ್ ಲೇಸ್ನ ಹಾಕಬೇಕು. ಈಗ ನಿಮ್ಗೆ ಎಷ್ಟು ಫಿಟ್ಟಿಂಗ್ ಬಟ್ಟೆನ ಬಿಟ್ಕೊಂಡು ಒಂದು ಲೇಯರು ಸ್ಲೀವ್ಸ್ಗೆ ಇದು ಹಾಕ್ತಾಯಿದ್ದೀನಿ ಲೇಸು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡಾರ್ಕ್ ಗ್ರೀನ್ ಆಗಿರೋದ್ರಿಂದ ಈ ಥರ ಗೋಲ್ಡ್ ಕಲರ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಹಂಗಾಗಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಕೂಡ ಹೇಳ್ಬೋದು. ಇವಾಗ ನೋಡಿ ಫಿನಿಶಿಂಗ್ ಆಲ್ರೆಡಿ ಆಯಿತು. ಇವಾಗ 2 ಸೈಡ್ ಸ್ಲೀವ್ಸ್ ಅಟ್ಯಾಚ್ ಆಗಿ ಫಿನಿಶಿಂಗ್ ಮಾಡಿ ನೆಕ್ಸ್ಟ್ ನಾನು ಫಿಟ್ಟಿಂಗಿಗೆ ಸ್ಟಿಚ್ನ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಎಷ್ಟು ನಾನು 1 ಇಂಚು ಬಟ್ಟೆ ಎಷ್ಟು ಮಿಕ್ಕುತ್ತೆ ಅಷ್ಟು ಹಾಕ್ತೀನಿ ಫ್ರೆಂಡ್ಸ್, 1/4 ಇಂಚು. ಹಂಗಾಗಿ ಇವ್ರದ್ದು ಸ್ವಲ್ಪ ಬಾಡಿ ತುಂಬ ದೊಡ್ಡದಾಗಿರೋದ್ರಿಂದ ನನಗೆ ಎಷ್ಟು ಬಟ್ಟೆ ಮಿಕ್ಕುತ್ತೆ ಅಷ್ಟು ಬಟ್ಟೆ ಒಳಗಡೆ ಬಿಟ್ಟಿದ್ದೀನಿ. ತುಂಬ ಕಡಿಮೆ ಬಿಟ್ಟಿಲ್ಲ ಫ್ರೆಂಡ್ಸ್, 1/4 ಇಂಚ್ವರೆಗೂ ಬಟ್ಟೆ ಬಿಟ್ಟಿದ್ದೀನಿ. ಎಲ್ಲರಿಗೂ 1.5 ಇಂಚ್ ಬಿಡ್ತೀನಿ, ಇವ್ರಿಗೆ 1/4 ಇಂಚಷ್ಟು ಬಟ್ಟೆನ ನಾನು ಬಿಟ್ಟಿದ್ದೀನಿ. ಹಾಗಾಗಿ ನೋಡಿ ಈ ಥರ ನಾನು 4 ಸ್ಟಿಚ್ನ ಹಾಕ್ತೀನಿ ಒಳಗಡೆ. ನಾನು 2 ಸ್ಟಿಚ್ಚು 3 ಸ್ಟಿಚ್ಚೆಲ್ಲ ಹಾಕಲ್ಲ, 4 ಸ್ಟಿಚ್ ಹಾಕಿರ್ತೀನಿ. ಅದ್ರ ಪಕ್ಕ ನಾನು ಬಟ್ಟೆ ಬಿಟ್ಟು ಓವರ್ಲಾಕ್ನ ಮಾಡ್ತೀನಿ, ಫಿನಿಶಿಂಗ್ನ ಮಾಡ್ತೀನಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ನಾನು ಆಲ್ರೆಡಿ 4 ಸ್ಟಿಚ್ ಹಾಕ್ತೀನಿ ಅಂದಲ್ಲ, 4 ಸ್ಟಿಚ್ನ ಹಾಕಿದ್ದೀನಿ. ಎಕ್ಸ್ಟ್ರಾ ಬಂದಿರೋದನ್ನ ನೀಟಾಗಿ ಟ್ರಿಮ್ನ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ ಮಾಡಿಕೊಂಡು ಮತ್ತು ಸೈಡಿಗೆ ಓವರ್ಲಾಕ್ ಮಾಡ್ಕೊಬರ್ತೀನಿ. ಓವರ್ಲಾಕ್ ಮಾಡ್ಕೊಬಂದು ಟ್ಯಾಗ್ಗಳೆಲ್ಲ ಹಾಕಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಂತೂ